ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೆ ವಂದಿಸುತ್ತಾ, ಸ್ವರ್ಣಮಾಲಾ ಅಮ್ಮನವರಿಗೆ ವಂದಿಸುತ್ತಾ, PSSA ಮೂವ್ಮೆಂಟ್ನ ಎಲ್ಲ ಸೀನಿಯರ್ ಪಿರಮಿಡ್ ಮಾಸ್ಟರ್ಗಳಿಗೆ ವಂದಿಸುತ್ತಾ, ಹರಿವಾಯು ಗುರುಗಳಿಗೆ ವಂದಿಸುತ್ತಾ, ಭಗವಂತ ನಾರಾಯಣನಿಗೆ ವಂದಿಸುತ್ತಾ, ನಮ್ಮೆಲ್ಲರ ಗುಡಾಕೇಶ ಮಾಸ್ಟರ್ ಆದಂತಹ ಗ್ರ್ಯಾಂಡ್ ಮಾಸ್ಟರ್ ಪ್ರಬೋಧ್ ಅಚ್ಯುತ್ ಮಾಸ್ಟರ್ ಅವರಿಗೆ ವಂದಿಸುತ್ತಾ, ಲೋಕ ಕಲ್ಯಾಣಾರ್ಥವಾಗಿ ಅಂತ ನಡೀತಾ ಇರುವಂತಹ ಈ ಗುಡಾಶ ಧ್ಯಾನ ಯಜ್ಞದಲ್ಲಿ ಭಾಗವಹಿಸಿದಂತಹ ಎಲ್ಲಾ ಧ್ಯಾನಯೋಗಿ ಬಂಧುಗಳಿಗೆ ವಂದಿಸುತ್ತಾ, ನಮ್ಮ ಈ ಧ್ಯಾನ ಯಜ್ಞದಲ್ಲಿ ನಾವು ಮುಂದುವರಿಯೋಣ. ನಮ್ಮ ಈ ಧ್ಯಾನ ಯಜ್ಞಕ್ಕೆ ಸಮಸ್ತ ಬ್ರಹ್ಮಾದಿ ದೇವತೆಗಳನ್ನು, ಯಕ್ಷಗಂಧರ್ವ ಕಿನ್ನರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಲೋಕ ಕಲ್ಯಾಣಾರ್ಥವಾಗಿ ಅಂತ ಹೇಳಿ ಯಾರೆಲ್ಲ ತಪಸ್ಸು ಮಾಡ್ತಾ ಇದ್ದಾರೆ, ಧ್ಯಾನ ಮಾಡ್ತಾ ಇದ್ದಾರೆ, ಯೋಗಿಗಳು, ಸಿದ್ಧಪುರುಷರು, ಋಷಿಮುನಿಗಳು, ಹಿಮಾಲಯದ ಯೋಗಿಗಳು ಎಲ್ಲರನ್ನೂ ಕೂಡ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಆವಾಹನೆಯನ್ನು ಮಾಡೋಣ. ಮೇಲಿನ ಲೋಕಗಳ ಎಲ್ಲ ಗ್ರೇಟ್ ಮಾಸ್ಟರ್ಸ್, ಹಾಸ್ಟೆಲ್ ಮಾಸ್ಟರ್ಸ್, ಮೋಕ್ಷಜೀವಿಗಳು ಅಂತ ಯಾರಿದ್ದಾರೆ ಅವರೆಲ್ಲರ ಚೈತನ್ಯವನ್ನು ಕೂಡ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಆವಾಹನೆಯನ್ನು ಮಾಡೋಣ. ಈ ಬ್ರಹ್ಮಾಂಡದಲ್ಲಿ ಯಾರೆಲ್ಲ ಬ್ರಹ್ಮರ್ಷಿಗಳು ಅಂತ ಇದ್ದಾರೆ, ಗ್ರ್ಯಾಂಡ್ ಮಾಸ್ಟರ್ಸ್ ಅಂತ ಇದ್ದಾರೆ, ಅವರೆಲ್ಲರ ಚೈತನ್ಯವನ್ನು ಕೂಡ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಆವಾಹನೆಯನ್ನು ಮಾಡೋಣ. ಸಪ್ತರ್ಷಿಗಳನ್ನ, ಸಪ್ತರ್ಷಿ ಪತ್ನಿಯರನ್ನ, ತ್ರಿಮೂರ್ತಿಗಳನ್ನ, ತ್ರಿಶಕ್ತಿಯರನ್ನ ಆವಾಹನೆಯನ್ನು ಮಾಡೋಣ. ನಮ್ಮೆಲ್ಲರ ಪೂರ್ಣಾತ್ಮನನ್ನ ಆವಾಹನೆಯನ್ನು ಮಾಡೋಣ. ಮೇಲಿನ ಲೋಕಗಳ ಎಲ್ಲ ಆಸ್ಟ್ರಲ್ ಪಿರಮಿಡ್ಗಳನ್ನ, ಆಸ್ಟ್ರಲ್ ಕ್ರಾಕ್ ಸರ್ಕಲ್ಗಳನ್ನ, ಎಲ್ಲ ಆಸ್ಟ್ರಲ್ ಕ್ರಿಸ್ಟಲ್ಗಳನ್ನ ಆವಾಹನೆಯನ್ನು ಮಾಡೋಣ. ವಿಶ್ವರೂಪಿಯಾದ ಪರಬ್ರಹ್ಮ ಸ್ವರೂಪಿಯಾದ ಭಗವಂತನನ್ನ ಆವಾಹನೆಯನ್ನು ಮಾಡೋಣ. ಅವರೆಲ್ಲರ ಚೈತನ್ಯ ಫ್ರೀಕ್ವೆನ್ಸಿಯಲ್ಲಿ ನಾವೆಲ್ಲರೂ ಒಟ್ಟಾಗಿ ಈ ಲೋಕ ಕಲ್ಯಾಣಾರ್ಥವಾಗಿ ಅಂತ ನಡೀತಾ ಇರುವ ಈ ಧ್ಯಾನ ಯಜ್ಞದಲ್ಲಿ ಮುಂದುವರಿಯೋಣ ಅಂತ ಹೇಳ್ತಾ, ಇವತ್ತು ನಮ್ಮೆಲ್ಲರ ಸೀನಿಯರ್ ಪಿರಮಿಡ್ ಮಾಸ್ಟರ್ ಪ್ರೇಮಲತಾ ಮಾಸ್ಟರ್ ಅವರು ಮಹರ್ಷಿ ರಮಣ ಮಹರ್ಷಿಗಳ ಜೀವನ ಚರಿತ್ರೆ ಕುರಿತು ಸಜ್ಜನ ಸಾಂಗತ್ಯವನ್ನು ಮಾಡಲಿದ್ದಾರೆ. ಮಾಸ್ಟರ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ಕೇಳಿಸ್ತಾ ಇದೆಯಾ? ಎಸ್ ಮೇಡಮ್, ಕಂಟಿನ್ಯೂ. ಓಕೆ. ನಮಸ್ತೆ ಎಲ್ಲ ಮಾಸ್ಟರ್ಗಳಿಗೂ ನಮಸ್ತೆ. ಮೊದಲನೇದಾಗಿ ಅರುಣಾಚಲೇಶ್ವರಿಗೆ, ರಮಣ ಮಹರ್ಷಿಗಳಿಗೆ, ಆದಿಗುರು ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರಿಗೂ, ಸ್ವರ್ಣಮಾಲ ಅಮ್ಮನವರಿಗೂ ನನ್ನ ಜನ್ಮ ಜನ್ಮದ ಕೋಟಿ ನಮಸ್ಕಾರಗಳು. ಶುರು ಮಾಡ್ತೀನಿ ಸರ್. ಎಸ್, ಕಂಟಿನ್ಯೂ. ಶ್ರೀ ರಮಣ ಮಹರ್ಷಿಯ ಜೀವನ ಚರಿತ್ರೆ. ಮಾಸ್ಟರ್ಸ್, ಶ್ರೀ ರಮಣ ಮಹರ್ಷಿಗಳು 1879 ಡಿಸೆಂಬರ್ 30ನೇ ತಾರೀಕು ಬೆಳಗಿನ ಜಾವ 1 ಗಂಟೆಗೆ ಜನ್ಮ ತಾಳಿದರು. ಆ ದಿನ ಭಾರತದ ದೇಶದ ಪುಣ್ಯ ದಿನಗಳೊಂದಾದ ಆರ್ದ್ರ ನಕ್ಷತ್ರ ದರ್ಶನದ ಮಂಗಳವಾರದ ದಿನ ಪರಮಶಿವನು ತನ್ನ ಪರಮ ಭಕ್ತರಾದ ಗೌತಮ ಮತ್ತು ಪತಂಜಲಿ ಮುನಿಗಳ ಮುಂದೆ ಆವಿರ್ಭವಿಸಿದ ವಿಷೇದವಾದ ದಿನ. ಅವರು ಜನ್ಮ ತಾಳಿದ ಊರು ತಿರುಚುಳ್ಳಿ. ತಿರುಚುಳ್ಳಿಯು ತಮಿಳುನಾಡಿನ ಮದುರೈ ಜಿಲ್ಲೆಯಲ್ಲಿ ಒಂದು ಸಣ್ಣ ಗ್ರಾಮ. ಮಾಸ್ಟರ್ಸ್, ಈ ತಿರುಚುವಳ್ಳಿ ಗ್ರಾಮದಲ್ಲಿ ಹೆಸರಾಂತ ಪಿರಮಿಡ್ ಆಗಿದ್ದ ಸುಂದರಂ ಅಯ್ಯರ್ ಮತ್ತು ಹಳಗಮ್ಮಳ್ ದಂಪತಿಗಳ 3 ಗಂಡು ಮಕ್ಕಳಲ್ಲಿ ಇವರು ಎರಡನೆಯವರು. ಇವರಿಗೆ ವೆಂಕಟರಾಮನ್ ಎಂದು ಹೆಸರಿಡಲಾಯಿತು. ಅಕ್ಷರಾಭ್ಯಾಸದ ನಂತರ ಸ್ಥಳೀಯ ಪಾಠಶಾಲೆಯಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸವಾಯಿತು. ನಂತರ ದಿಂಡುಕಲ್ ನಲ್ಲಿ 1 ವರ್ಷ ತಂಗಿದ್ದು 5ನೇ ತರಗತಿಯ ತನಕ ವಿದ್ಯಾಭ್ಯಾಸವಾಯಿತು. ಅದಾದ ಮೇಲೆ ಮದುರೈನಲ್ಲಿ ಟಾಸ್ ಕ್ವಿಂಡಲ್ ಸ್ಕೂಲ್ನಲ್ಲಿಯೂ ಅಮೆರಿಕನ್ ಮಿಷನ್ ಸ್ಕೂಲ್ನಲ್ಲಿಯೂ ವಿದ್ಯಾಭ್ಯಾಸ ಮುಂದುವರಿಯಲಾಯಿತು. ಅರ್ಥ ಆಗ್ತಿದ್ಯಾ ಮಾಸ್ಟರ್ಸ್? ಎಸ್ ಮೇಡಮ್, ಕಂಟಿನ್ಯೂ. ಓಕೆ ಮಾಸ್ಟರ್ಸ್, ಎಲ್ಲರೂ ವಿಡಿಯೋ ಆನ್ ಮಾಡ್ಕೊಳ್ರಿ. ಎಲ್ಲರಿಗೂ ಮೋಟಿವೇಶನ್ ಇರುತ್ತೆ, ಆಯ್ತಾ? ಅವರಿಗೂ ಒಂದು ಆಸಕ್ತಿ ಇರ್ತದೆ ಹೇಳುವವರಿಗೆ. ಹಾಗಾಗಿ ಎಲ್ಲರೂ, ಯಾರಿಗೆಲ್ಲ ಚೆನ್ನಾಗಿ ವೈಫೈ ಚೆನ್ನಾಗಿದೆ, ನೆಟ್ವರ್ಕ್ ಚೆನ್ನಾಗಿದೆ, ಎಲ್ಲ ವಿಡಿಯೋ ಆನ್ ಮಾಡ್ಕೊಳ್ರಿ. ಓಕೆ. ಆಮೇಲೆ ಮೆಡಿಟೇಷನ್ ಸ್ಟಾರ್ಟ್ ಆದ್ಮೇಲೆ ಬೇಕಾದ್ರೆ ನೀವು ಆಫ್ ಮಾಡ್ಕೋಬಹುದು. ಎಸ್ ಮೇಡಮ್, ಕಂಟಿನ್ಯೂ. ಥ್ಯಾಂಕ್ ಯು. ಓಕೆ. ಅದಾದ ಮೇಲೆ ಮದುರೈ ಟಾಸ್ ಕ್ವಿಂಡಲ್ ಸ್ಕೂಲ್ನಲ್ಲಿಯೂ ಅಮೆರಿಕನ್ ಮಿಷನ್ ಸ್ಕೂಲ್ನಲ್ಲಿಯೂ ವಿದ್ಯಾಭ್ಯಾಸ ಮುಂದುವರಿಯಿತು. ಅವರು ತಮ್ಮ ವಿದ್ಯಾಭ್ಯಾಸದ
ಬಾಲ್ಯ ವ್ಯವಸ್ಥೆಯಲ್ಲಿದ್ದಾಗ ಮುಂದೆ ಜೀವನದಲ್ಲಿ ಮಹಾಮಹಿಮರಾಗಬೇಕೆಂಬ ಸೂಚನೆಗಳಾದವು. ಕಂಡು ಬಂದಿರಲಿಲ್ಲ. ಸೂಚನೆಗಳ್ಯಾವುದೂ ಕಂಡು ಬಂದಿರಲಿಲ್ಲ. ಆದರೆ ಒಂದು ವಿಷಯದಲ್ಲಿ ಮಾತ್ರ ಎಲ್ಲರಂತಲ್ಲ, ಅದು ಅವರ ನಿದ್ರೆ ಮಾಡುವುದರಲ್ಲಿ ಎಷ್ಟು ಗಾಢವಾದ ನಿದ್ರೆಯಲ್ಲಿ ಇರುತ್ತಿದ್ದೆಂದರೆ ಅವರನ್ನು ಎಚ್ಚರಿಸುವುದು ಸುಲಭ ಸಾಧ್ಯವಾಗಿರಲಿಲ್ಲ. ಕುಂಭಕರ್ಣನನ್ನು ಎಚ್ಚರಿಸದಂತೆ, ಅಂದರೆ ಅಶಿತ ಶೋಕ್ತಿಯೆನ್ನಬಹುದು. ಓದುವರದಲ್ಲಿ ಅಷ್ಟೇನು ಪ್ರತಿಭಾವಂತರಾಗಿರಲಿಲ್ಲ. ದೇಹವು ಸದೃಢವಾಗಿ ಇದು ಆಟ ಪಾಠಗಳಲ್ಲಿ ಮುಂದಿರುತ್ತಿದ್ದರು. ಸಹಪಾಠಿಗಳಿಂದ ದೂರವಿದ್ದು ಸ್ವತಂತ್ರ ಮನೋನ್ಮತಿಯಾಗಿರುತ್ತಿದ್ದರು. ಅರ್ಥಗರ್ಭಿತವಾದ ಘಟನೆ. ಬಾಲ್ಯದ 16 ವರ್ಷಗಳನ್ನು ವಿದ್ಯಾಭ್ಯಾಸದಲ್ಲಿ ಕಳೆದ ನಂತರ 1895ನೇ ವರ್ಷ ನವೆಂಬರ್ ತಿಂಗಳಲ್ಲಿ ಒಂದು ಮುಖ್ಯವಾದ ಘಟನೆಯೊಂದು ನಡೆಯಿತು. ಬಂಧುಗಳೊಬ್ಬರು ಬೇರೆ ಊರಿನಿಂದ ಮನೆಗೆ ಬಂದಿದ್ದರು. ವೆಂಕಟರಾಮನ್ ಅವರನ್ನು, ನೀವು ಎಲ್ಲಿಂದ ಬರುತ್ತಿರುವಿರಿ ಎಂದು ಯೋಗಕ್ಷೇಮ ವಿಚಾರಿಸಿದರು. ಅಂದ್ರೆ ವೆಂಕಟರಾಮನ್ ಅವರ ಯೋಗಕ್ಷೇಮ ವಿಚಾರಿಸಿದರು ಬಂಧುಗಳನ್ನ. ಆಗ ಅವರು ಅರುಣಾಚಲದಿಂದ ಎಂದು ಉತ್ತರಿಸಿದಾಗ ವೆಂಕಟರಾಮನ್ ಮಂತ್ರಮುಗ್ಧನಾಗಿ ಬಿಟ್ಟರು. ಚಿಕ್ಕ ವಯಸ್ಸಿನಿಂದಲೂ ತನ್ನ ಹೃದಯದಲ್ಲಿ ತಾನಾಗಿಯೇ ಪ್ರತಿಧ್ವನಿಸುತ್ತಿದ್ದ ಅರುಣಾಚಲ ಎನ್ನುವುದು ಈ ಭೂಮಿಯಲ್ಲಿರುವ ಒಂದು ಸ್ಥಳವೆಂದು ಅದು ಒಂದು ಬೆಟ್ಟದ ಹೆಸರು ಎಂದು ವಿವರಗಳನ್ನು ಕೇಳಿ ಆಶ್ಚರ್ಯಪಟ್ಟರು. ಅರುಣಾಚಲ ಎನ್ನುವುದು ಹೆಸರನ್ನು ಹಿಂದೆ ಎಷ್ಟೋ ಸಲ ಕೇಳಿದ್ದರು. ಆದರೆ ಈಗ ಅದನ್ನು ಕೇಳಿದಾಗ ರೋಮಾಂಚನವಾಗಿ ಹರ್ಷೋತ್ಸಾಹದ ಅನುಭವವಾಯಿತು. ಈ ಅನಿರೀಕ್ಷಿತ ಅನುಭವದ ಪರಿಣಾಮವು ಕೂಡಲೇ ಮಾಯವಾಗಿ ಎಂದಿನಂತೆ ಅವರ ಜೀವನ ಕ್ರಮವು ಮುಂದುವರಿಯಿತು. ಮತ್ತೊಂದು ಮುಖ್ಯ ಘಟನೆ ಏನೆಂದರೆ, ಪೆರಿಯ ಪುರಾಣಂ ಎಂಬ ತಮಿಳು ಗ್ರಂಥದ ಪ್ರತಿಯೊಂದು ಇವರ ಕೈಗೆ ಸಿಕ್ಕಿತು. ಗ್ರಂಥವೊಂದು ಇವರಿಗೆ ಕೈಗೆ ಸಿಕ್ಕಿತು. ಅದರಲ್ಲಿ 63 ಸಾಧು ಸಂತರ ಜೀವನ ಚರಿತ್ರೆಯು ವೆಂಕಟರಾಮರನ್ನು ಭಾವೋತ್ಪನ್ನರನ್ನಾಗಿಸಿತು. ಆದರೂ ಈ ಅನುಭವವು ಮಾನಸಿಕವಾಗಿ ಸುಪ್ತವಾಗಿದ್ದು ತೀವ್ರವಾದ ಪರಿಣಾಮವೇನು ಮಾಡಲಿಲ್ಲ. ಆದರೆ 6 ತಿಂಗಳ ನಂತರ 1896ನೇ ಜೂನ್ ತಿಂಗಳಲ್ಲಿ ಅತಿ ಮುಖ್ಯವಾದ ಘಟನೆಯೊಂದು ನಡೆಯಿತು ಮಾಸ್ಟರ್ಸ್. ಸ್ವರೂಪವಾದ ಶಕ್ತಿಯು ಧ್ವನಿಯು ಅನುಭವ ವೇದ್ಯವಾಗಿರುವುದೇ ಅಂದ ಮೇಲೆ ನಾನು ಎನ್ನುವುದೇ ಆತ್ಮ ದೇಹದೊಳಗೆ ಬಂಧನಕ್ಕೊಳಗಾದ ಒಂದು ವಸ್ತು ಎನ್ನುವ ತೀರ್ಮಾನಕ್ಕೆ ಬಂದೆ. ಇದೆಲ್ಲ ಕೇವಲ ಮನೋನ್ಮಯ ತೋರಿಕೆಯಲ್ಲ, ನಿರ್ದೇಶನವಾದ ಸತ್ಯ ಅನುಭವವೇ ಎಂದು ತಿಳಿಯಾಗಿ ಅರ್ಥವಾಯಿತು. ಆತ್ಮ ಕಂಟಿನ್ಯೂಸ್ ಆಗಿ ಹೇಳ್ಬಿಡ್ತೀನಿ ಸರ್. ಎಸ್ ಮೇಡಮ್, ಕಂಟಿನ್ಯೂ ಮಾಡಿ. 1896ನೇ ಜೂನ್ ತಿಂಗಳಲ್ಲಿ ಒಂದು ದಿನ ವೆಂಕಟರಾಮನ್ ಚಿಕ್ಕಪ್ಪನ ಮನೆಯ ಮಹಡಿಯ ಕೋಣೆಯಲ್ಲಿ ಒಬ್ಬರೇ ಕುಳಿತಿದ್ದರು. ಆಗ ಅವರಿಗೆ ಯಾವ ಅನಾರೋಗ್ಯವೂ ಇರಲಿಲ್ಲ. ಆದರೂ ಆಕಸ್ಮಿಕವಾಗಿ ಒಂದು ರೀತಿಯ ಮರಣ ಭಯವು ಅವರನ್ನು ಆವರಿಸಿತು. ತನಗೆ ಮೃತ್ಯು ಸಮೀಪಿಸುತ್ತಿರುವಾಗಿ ಭಾವಿಸಿತು. ಯಾರಿಗೂ ಇದನ್ನು ಹೇಳದೆ ಸಂದಿಗ್ಧ ಪರಿಸ್ಥಿತಿಯನ್ನು ತಾವೇ ಪರಿಹರಿಸಿಕೊಳ್ಳಲು ಸನ್ನದ್ಧರಾದರು. ಕಾಲಾನಂತರದಲ್ಲಿ ಈ ಅನುಭವವನ್ನು ವಿವರಿಸಿದಾಗ ಹೀಗೆ ಹೇಳಿದರು. ಇದ್ದಕ್ಕಿದ್ದಂತೆಯೇ ಏರ್ಪಟ್ಟ ಈ ಸಂಭವವು ನನ್ನನ್ನು ತೀವ್ರವಾಗಿ ಚಿಂತಾಮಗ್ನನಾಗಿಸಿತು. ಸರಿ, ಈಗ ಮೃತ್ಯುವು ಸಮೀಪಿಸಿಬಿಟ್ಟಿದೆ. ಮರಣ ಎಂದರೇನು? ಮರಣಿಸುವುದು ಯಾವುದು? ಈ ಶರೀರವಲ್ಲವೇ ಮರಣಿಸುವುದು ಎಂದು ನನ್ನೊಳಗೆ ಹೇಳಿಕೊಂಡೆ. ಕೂಡಲೇ ಮರಣಾನುಭವವನ್ನು ಏಕಾಗ್ರತೆಯಿಂದ ಅನುಭವಿಸತೊಡಗಿದೆ. ಹೆಣದಂತೆ ಮರಗಟ್ಟಿದೆ. ಹಾಗೆ ಕೈ ಕಾಲುಗಳನ್ನು ಚಾಚಿ ಮಲಗಿದೆ. ಸರಿ, ಈ ದೇಹವು ಸತ್ತು ಹೋಯಿತು ಎಂದು ಮನಸ್ಸಿನಲ್ಲಿ ನನ್ನೊಳಗೆ ಹೇಳಿಕೊಂಡೆ. ಇದನ್ನು ತೆಗೆದುಕೊಂಡು ಹೋಗಿ ಸುಟ್ಟು ಬಿಡುವುದು, ಇದು ಬೂದಿಯಾಗಿ ಬಿಡುವುದು. ಆದರೆ ಈ ಶರೀರದ ಅಂತ್ಯದೊಡನೆ ನಾನು ಸತ್ತು ಹೋಗುವೆನು. ಅಂದ್ರೆ ಪತ್ರಿಜಿಯವರು ಚಿಕ್ಕಪ್ಪನಲ್ಲಿ ಅವ್ರಿಗೆ ಅವರೇ ಹೇಳ್ಕೊತಾ ಇದ್ದಾರೆ. ಅವ್ರಿಗೆ ಅದೊಂದು ಆ ತರ ಒಂದು ಸಂಕಲ್ಪ ಅವ್ರಿಗೆ ಆಯ್ತು. ಆ ತರ ಈ ಶರೀರವು ನಿತ್ಯಬದ್ಧವಾಗಿ ಚಲಿಸಿದೆ ಬಿದ್ದಿರುವುದು. ಆದರೆ ಈ ಶರೀರದ ಅಂತ್ಯದ ನಂತರವೂ ನಾನು ಎನ್ನುವ ಸ್ವರೂಪದ ಶಕ್ತಿಯು ಧ್ವನಿಯು ಅನುಭವ ವೇದ್ಯವಾಗಿರುವುದೇ. ಅಂತ ಮೇಲೆ ನಾನು ಎನ್ನುವುದೇ ಆತ್ಮದೇಹದೊಳಗೆ ಬಂಧನಕ್ಕೊಳಗಾದ ಒಂದು ವಸ್ತು ಎನ್ನುವ ತೀರ್ಮಾನಕ್ಕೆ ಬಂದೆ. ಇದೆಲ್ಲ ಕೇವಲ ಮನೋಮಯ ತೋರಿಕೆಯಲ್ಲ, ನಿದರ್ಶನವಾದ ಸತ್ಯದ ಅನುಭವವೇ ಎಂದು ತಿಳಿಯಾಗಿ ಅರ್ಥವಾಯಿತು. ಆತ್ಮಾನುಸಂಧಾನ. ಈ ಅಸಾಮಾನ್ಯವಾದವು ಅರ್ಧ ಗಂಟೆಯ ಕಾಲಾವಕಾಶದಲ್ಲಿಯೇ ಉಂಟಾಯಿತು. ಮರಣ ಭಯವು ಹೇಗೆ ಹಠಾತ್ತಾಗಿ ಬಂದಿತೋ ಹಾಗೆಯೇ ಮಾಯವಾಯಿತು.
ಆದರೆ ಈ ನಾನು ಮಾತ್ರ ಅಂತರಾತ್ಮದಲ್ಲಿ ಸಂಪೂರ್ಣವಾಗಿ ಲೀನವಾಗಿ ಬಿಟ್ಟಿತು. ಇದರ ಪರಿಣಾಮ ಶಿಕ್ಷಣ, ಅಭ್ಯಾಸ, ಗೆಳೆಯರು, ಬಂಧುಗಳು ಇತ್ಯಾದಿಗಳ ಮೇಲಿನ ಆಸಕ್ತಿಯು ಸಂಪೂರ್ಣವಾಗಿ ಇಲ್ಲದಂತಾಯಿತು. ಸಹವಾಸಿಗಳೊಡನೆ ಅನ್ಯಾಯವನ್ನು ಪ್ರತಿಭಟಿಸುವ ಮತ್ತು ಪ್ರತೀಕಾರ ಮಾಡುವ ಮನೋನ್ಮತಿಯೂ ಇಲ್ಲದಂತಾಯಿತು. ಯಾವುದರಲ್ಲಿಯೂ ಆಸಕ್ತಿ ಇಲ್ಲದಾಗಿ ವಿನಯಪೂರ್ವಕವಾದ ಔದಾಸೀನತೆಯು ತಲೆದೋರಿತು. ಆಹಾರದ ವಿಷಯದಲ್ಲಿ ಸಿಕ್ಕಿದ್ದನ್ನು ರುಚಿಯನ್ನಾಗಲಿ ವಾಸನೆಯನ್ನಾಗಲಿ ನೋಡದೆ ತಿಂದು ಬಿಡುತ್ತಿದ್ದರು. ಆದರೆ ದೇವಾಲಯಕ್ಕೆ ಹೋಗುವುದರಲ್ಲಿ ಹೊಸದಾಗಿ ವಿಶೇಷ ಶ್ರದ್ಧೆ ಉಂಟಾಯಿತು. ಇದಕ್ಕೆ ಮುಂಚೆಯೆಲ್ಲ ಯಾವಾಗಲಾದರೂ ಶ್ರೀ ಮೀನಾಕ್ಷಿ ಅಮ್ಮನ ಸನ್ನಿಧಾನಕ್ಕೆ ಹೋಗುವುದೆಂದರೆ ತಮಾಷೆಯಾಗಿ ಸ್ನೇಹಿತರೊಡನೆ ಹೋಗಿ ಬರುವುದು ಪದ್ಧತಿಯಾಗಿತ್ತು. ಈಗ ಪ್ರತಿದಿನವೂ ಒಂಟಿಯಾಗಿ ಹೋಗಿ ಅಮ್ಮನವರ ಸ್ವಾಮಿ ನಟರಾಜ ಮತ್ತು 63 ನಯನ್ಮರ್ ಅವರುಗಳ ಸನ್ನಿಧಾನದಲ್ಲಿ ದೀರ್ಘಕಾಲ ಭಕ್ತಿ ಭಾವೋತ್ಪನ್ನರಾಗಿ ನಿಂತು ಬಿಡುತ್ತಿದ್ದರು. 63 ನಾಯತ್ಮಾರ್ಗಳಿಂದ ಭಕ್ತಿಯಂತೆ ತನ್ನ ಭಕ್ತಿಯು ಹೆಚ್ಚು ಸ್ಥಿರವಾಗಿರುವಂತೆ ಅನುಗ್ರಹಿಸೆಂದು ಒಂದೊಂದು ಸಮಯ ದೈನ್ಯದಿಂದ ಪ್ರಾರ್ಥಿಸುವೆ. ಆದರೆ ಬೇರೇನು ಬೇಡುತ್ತಿರಲಿಲ್ಲ. ಅಂತರಾತ್ಮನ ಆತ್ಮಾನಂದದಲ್ಲಿ ತಲೀನನಾಗಿರುವೆ. ಕಣ್ಣುಗಳಿಂದ ಧಾರಾಕಾರವಾಗಿ ಹರಿದು ಬರುವ ಅಂತರಾತ್ಮನ ಕಣ್ಣೀರಿನ ಕಾಣಿಕೆಯಾಗಿತ್ತು ವಿನಃ ಅದರಲ್ಲಿ ಯಾವ ವಿಧವಾದ ಸುಖ ದುಃಖಗಳ ಅನುಭವವೂ ಇರಲಿಲ್ಲ. ತಂದೆಯ ಕರೆ. ಆತ್ಮಾನುಸಂಧಾನವಾಗಿ 6 ವಾರಗಳು ಕಳೆದವು. ವೆಂಕಟರಮಣರಲ್ಲಿ ಉಂಟಾದ ಬದಲಾವಣೆಗಳು ಅವನ ಬಂಧುವರ್ಗದ ಗಮನಕ್ಕೆ ಬಾರದಿರಲಿಲ್ಲ. ಶಾಲೆಯ ವಿದ್ಯಾಭ್ಯಾಸವನ್ನು ಮೊದಲಿಗಿಂತಲೂ ಹೆಚ್ಚಾಗಿ ಆಲಕ್ಷಿಸುತ್ತಿದ್ದರು. ಕಂಡು ಇದನ್ನು ಹೆಚ್ಚು ಕೋಪಗೊಂಡು ಆಗಸ್ಟ್ ತಿಂಗಳ 29ನೇ ತಾರೀಕಿನ ದಿನ ಈ ಪರಿಸ್ಥಿತಿ ಅತಿರೇಕಕ್ಕೆ ಮುಟ್ಟಿತು. ಶಾಲೆಯಲ್ಲಿ ಉಪನ್ಯಾಸಕರು ವೆಂಕಟರಮಣಿಗೆ ಇಂಗ್ಲಿಷ್ ವ್ಯಾಕರಣ, ಬೆನ್ಸ್ ಗ್ರಾಮರ್ ಪುಸ್ತಕದಲ್ಲಿ ಒಂದು ಅಧ್ಯಾಯವನ್ನು 3 ಸಲ ಬರೆಯಬೇಕಾದ ದಂಡನೆ ವಿಧಿಸಿದರು. 3ನೇ ಸಲ ಬರೆಯುತ್ತಿದ್ದಾಗ ಇದ್ದಕ್ಕಿದ್ದಂತೆ ಮನಸ್ಸಿನೊಂದು ಉತ್ಕ್ರಾಂತಿ ಬಂದು ಅವರಿಗೆ ತಕ್ಷಣವೇ ಬರೆಯುತ್ತಿರುವುದನ್ನು ಬಿಟ್ಟು ಪುಸ್ತಕವನ್ನು ಬದಿಗೆತ್ತಿ ಕಣ್ಮುಚ್ಚಿ ಧ್ಯಾನಸ್ಥರಾಗಿ ಬಿಟ್ಟರು. ಇದೆಲ್ಲವನ್ನು ಗಮನಿಸುತ್ತಿದ್ದ ಅಣ್ಣ ನಾಗಸ್ವಾಮಿಯು ಹೀಗಿರುವವನಿಗೆ ಇದೆಲ್ಲ ಏಕೆ ಬೇಕು ಎಂದು ಸಿಟ್ಟಿಗೆದ್ದು ಬೈದರು. ಈ ರೀತಿಯ ಬಿರುನುಡಿಗಳನ್ನು ಕೆಲವು ದಿನಗಳಿಂದಲೇ ಕೇಳಿ ಕೇಳಿ ಸಹಜವಾಗಿ ಬಿಟ್ಟಿತು. ತೀವ್ರವಾಗಿ ಮನಸ್ಸಿಗೆ ಹಚ್ಚಿಕೊಂಡಿರಲಿಲ್ಲ. ಆದರೆ ಈ ಸಲ ಮಾತ್ರ ಅಣ್ಣನ ತಿರಸ್ಕಾರ, ವ್ಯಂಗ್ಯವಾದ ಬಿರುನುಡಿಗಳು ಮನಸ್ಸಿಗೆ ಚುರುಕೆನ್ನಿಸಿತು. ಹೌದು, ಅಣ್ಣನವರ ಮಾತು ನಿಜವಷ್ಟೇ. ನನಗೆ ಈ ಮನೆಯಲ್ಲೇನು ಕೆಲಸ ಎನ್ನಿಸಿತು. ಅದೇ ಸಮಯದಲ್ಲಿ ಕೆಲವು ತಿಂಗಳ ಮುಂಚೆ ತಾನು ಕೇಳಿಸಿಕೊಂಡಿದ್ದ ದಿವ್ಯಕ್ಷೇತ್ರವಾದ ಅರುಣಾಚಲದ ನೆನಪಾಯಿತು. ತಕ್ಷಣವೇ ತಾನಿದ್ದ ಸ್ಥಳದಿಂದ ಎದ್ದು ಈ ದಿನ ಸ್ಪೆಷಲ್ ಕ್ಲಾಸ್ ಇದೆ ಎಂದು ಹೋಗಿ ಬರುತ್ತೀನಿ ಎಂದು ಅಣ್ಣನಿಗೆ ಹೇಳಿದರು. ಹಾಗಿದ್ದರೆ ಕೆಳಗೆ ಹೋಗಿ ಪೆಟ್ಟಿಗೆಯಿಂದ 5 ರೂಪಾಯಿಗಳನ್ನು ತೆಗೆದುಕೊಂಡು ಹೋಗಿ ನನ್ನ ಕಾಲೇಜು ಫೀಸ್ ಕಟ್ಟು ಬಾ ಎಂದು ಹೇಳಿದರು ಅಣ್ಣನವರು. ಸರಿ, ಇದು ದೈವ ಕಟಾಕ್ಷವೇ ಸರಿ ಎಂದುಕೊಂಡರು. ವೆಂಕಟರಾಮನು ಪೆಟ್ಟಿಗೆಯಿಂದ ಹಣವನ್ನು ತೆಗೆದುಕೊಂಡರು. ನಂತರ ಬಂದು ಹಳೆಯ ಅಟ್ಲಾಸ್ನಲ್ಲಿ ತಿರುವಣ್ಣಾಮಲೆಗಿರುವ ರೈಲು ಮಾರ್ಗವನ್ನು ನೋಡಿ 3 ರೂಪಾಯಿಗಳೇ ಸಾಕೆಂದುಕೊಂಡು ಒಂದು ಪತ್ರವನ್ನು ಬರೆದರು. ಅದರ ಜೊತೆಯಲ್ಲಿ 2 ರೂಪಾಯಿಗಳನ್ನು ಕಣ್ಣಿಗೆ ಕಾಣುವ ಸ್ಥಳದಲ್ಲಿಟ್ಟು ರೈಲ್ವೆ ಸ್ಟೇಷನ್ ಕಡೆಗೆ ಹೊರಟೇ ಬಿಟ್ಟರು. ಅವರು ಬರೆದ ಪತ್ರವು ಹೀಗಿತ್ತು: ನಾನು ನನ್ನ ತಂದೆಯನ್ನು ಹುಡುಕಿಕೊಂಡು ಅವರ ಅಪ್ಪಣೆಯ ಮೇರೆಗೆ ಈ ಸ್ಥಳವನ್ನು ಬಿಟ್ಟು ಹೊರಟು ಬಿಟ್ಟಿರುವೆ. ಇದು ಸತ್ಕಾರ್ಯದಲ್ಲಿಯೇ ಪ್ರವೇಶಿಸುವುದು. ಆದ್ದರಿಂದ ಈ ಕಾರ್ಯಕ್ಕಾಗಿ ಯಾರೊಬ್ಬರೂ ವ್ಯಸನ ಪಡಬೇಕಾಗಿಲ್ಲ. ಇದನ್ನು ಹುಡುಕಲು ಹಣವನ್ನು ಖರ್ಚು ಮಾಡುವುದು ಬೇಡ. ನಿನ್ನ ಕಾಲೇಜು ಫೀಸನ್ನು ಸಂದಾಯ ಮಾಡುವುದಿಲ್ಲ. 2 ರೂಪಾಯಿಗಳು ಇದರ ಜೊತೆಯಲ್ಲಿದೆ. ಇಂತು ಒಂದು ಡ್ಯಾಶ್, ಒಂದು ಲೈನ್ ಹಾಕ್ಬೇಕು, ಇಂತು ಅಷ್ಟೇ ಎಂದು ಮಾರ್ಪಟ್ಟು ಕೊನೆಯಲ್ಲಿ ಇದು ಎನ್ನುವುದು ಇದಲ್ಲವಾಗಿ ಸಹಿ ಇಲ್ಲದೆಯೇ ಒಂದು ಗೀಟಿನಲ್ಲಿ ಮುಕ್ತಾಯವಾಗಿರುವುದು. ವೆಂಕಟರಾಮನ್ ಮನೆಯನ್ನು ಬಿಟ್ಟು ಹೊರಟ ಮೇಲೆ ರೈಲ್ವೆ ಸ್ಟೇಷನ್ಗೆ ಬಂದು ಸೇರುವುದು ತಡವಾಗಿ ಬಿಟ್ಟಿತು. ಆದರೇನು, ದೈವವಶಾತ್ ಆ ದಿನ ರೈಲು ಕೂಡ ತಡವಾಗಿಯೇ ಬಂತು. ತಿರುವಣ್ಣಾಮಲೈಗೆ ಹೋಗಲು ದಿಂಡಿನವನೆ ಹತ್ತಿರದ ಸ್ಟೇಷನ್ ಎಂಬುದು ಒಂದು ಹಳೆಯ ಅಟ್ಲಾಸ್ನಲ್ಲಿ ನೋಡಿದ್ದರಿಂದ ದಿಂಡವನಂಗೆ ಟಿಕೆಟ್ ಅನ್ನು ಕೊಂಡರು. ಹೊಸದಾಗಿ ನಿರ್ಮಿಸಿದ ವಿಲ್ಲುಪುರಂ ಕಟ್ಲಾಡಿ ಬ್ರಾಂಚ್ ರೈಲು ದಾರಿ ಅವರಿಗೆ ಗೊತ್ತೇ ಇರಲಿಲ್ಲ. ರೈಲಿನಲ್ಲಿ ಅವರು ಮುಂದೆಯೇ ಕುಳಿತಿದ್ದ ಮುದುಕ ಮೌಲ್ವಿಯೊಬ್ಬರು ಈ ವಿಷಯ ತಿಳಿಸಿದರು. ನಂತರ
ಆ ಮೌಲ್ವಿಯು ಕಾಣಿಸದೆ ಮಾಯವಾಗಿದ್ದರು. ತಿರುಣಾಮಲೈಗೆ ಹೋಗಲು ವಿಲ್ಲುಪುರಂ ಸ್ಟೇಷನ್ನಲ್ಲಿ ಇಳಿದು ರೈಲು ಬದಲಾಯಿಸಬೇಕೆಂದು ತಿಳಿಸುವುದಕ್ಕಾಗಿಯೇ ಆ ಮೌಲ್ವಿಯು ದೈವ ಬಂದಂತಿತ್ತು. ರೈಲು ವಿಲ್ಲುಪುರಂ ಬಂದು ಸೇರಿದಾಗ ಬೆಳಗಿನ ಜಾವ 3 ಗಂಟೆ. ಬೆಳಗಾದೊಡನೆ ವೆಂಕಟರಾಮನ್ ತಿರುಣಾಮಲೆಗೆ ದಾರಿ ವಿಚಾರಿಸಲು ಊರಿನೊಳಗೆ ಪ್ರವೇಶಿಸಿದರು. ಹಸಿವು ಬಹಳವಾಗಿತ್ತು. ಹೋಟೆಲ್ ಒಂದರಿಗೆ ಹೋದರು. ಅಲ್ಲಿ ಊಟ ತಯಾರಲು ತಡವೆಂದು ತಿಳಿದು ಧ್ಯಾನಮಗ್ನರಾಗಿ ಕುಳಿತುಕೊಂಡರು. ಊಟ ಮುಗಿದೊಡನೆ ತನ್ನಲ್ಲಿ ಉಳಿದಿದ್ದ 2 ಆಣೆಯನ್ನು, ಹಿಂದಿನ 24 ಪೈಸೆ, ಅವಾಗ 2 ಆಣೆ ಇವಾಗ 24, ಅಂದ್ರೆ ಇದು ತುಂಬಾ ಹಿಂದಿಂದು ಬುಕ್, ಹೋಟೆಲ್ ಮಾಲೀಕರಿಗೆ ಕೊಟ್ಟಾಗ ಇವರಲ್ಲಿರುವುದು ಇಷ್ಟೇ ಹಣವೆಂದು ತಿಳಿದು ಆ ಹಣವನ್ನು ಸ್ವೀಕರಿಸಲಿಲ್ಲ. ಈ ಉಳಿದ ಹಣದಿಂದ ಮುಂದಿನ ರೈಲ್ವೆ ಸ್ಟೇಷನ್ಗೆ ಪ್ರಯಾಣ ಮಾಡಿ ಅಲ್ಲಿಂದ ಮುಂದಕ್ಕೆ ತಿರುಣಾಮಲೆಗೆ ಪಾದಯಾತ್ರೆ ಮಾಡುವುದಾಗಿ ವೆಂಕಟರಾಮನ್ ನಿಶ್ಚಯಿಸಿದರು. ಮುಂದಿನ ರೈಲ್ವೆ ಸ್ಟೇಷನ್ ಅರಯಣಿ ನಲ್ಲೂರು ತಲುಪಿದಾಗ ಸೂರ್ಯಾಸ್ತವಾಗಿತ್ತು. ದೇವರ ದರ್ಶನ ಮಾಡಬಹುದೆಂದು ಅಲ್ಲಿಂದ ದೇವಸ್ಥಾನಕ್ಕೆ ತೆರಳಿದರು. ದೇವಸ್ಥಾನ ಪ್ರವೇಶಿಸಿ ಧ್ಯಾನಮಗ್ನರಾಗಿ ಕುಳಿತಿದ್ದಾಗ ಪ್ರಕಾಶದಿಂದ ದಿವ್ಯ ಜ್ಯೋತಿಯ ದರ್ಶನವಾಯಿತು. ಜ್ಯೋತಿಯ ಬೆಳಕು ಗರ್ಭಗುಡಿಯೊಳಗಿಂದ ಬಂದಿರಬಹುದೆಂದು ನೋಡಿದಾಗ ಅಲ್ಲಿ ಯಾವ ಪ್ರಕಾಶವೂ ಕಾಣದೆ ಮತ್ತೆ ಧ್ಯಾನಸ್ಥರಾದರು. ಇಷ್ಟರಲ್ಲೇ ದೇವಸ್ಥಾನದ ಅರ್ಚಕರು ದೇವಸ್ಥಾನದ ಬಾಗಿಲನ್ನು ಮುಚ್ಚುವುದಾಗಿ ಹೇಳಿ ಅವರನ್ನು ಎದ್ದು ಬರುವಂತೆ ಕರೆದರು. ದೇವಸ್ಥಾನದಿಂದ ಹೊರಗೆ ಬಂದು ಅರ್ಚಕರೊಡನೆ ಸ್ವಲ್ಪ ಆಹಾರವನ್ನು ಕೇಳಿದರು. ಅರ್ಚಕರು ಕೊಡಲು ನಿರಾಕರಿಸಿದರು. ದೇವಸ್ಥಾನದಿಂದ ಹಿಂದಿರುಗುತ್ತಿದ್ದ ಆ ಗೋಷ್ಠಿಯನ್ನು ಹಿಂಬಾಲಿಸಿ ಪಕ್ಕದ ಗ್ರಾಮದ ಕೀಳೂರನ್ನು ಸೇರಿದರು. ಆಗಲೂ ಅರ್ಚಕರ ಮನಸ್ಸು ಕರಗಲಿಲ್ಲ. ಆಗ ದೇವಸ್ಥಾನದಲ್ಲಿ ನಗಾರಿ ಬಾರಿಸುವವನು ತನ್ನ ಭಾಗದ ನೈವೇದ್ಯವಾದ ಪ್ರಸಾದವನ್ನು ಕೊಡಿಸಿದನು. ಆ ಪ್ರಸಾದವನ್ನು ತೆಗೆದುಕೊಂಡು ನೀರಿಗಾಗಿ ಹತ್ತಿರದಲ್ಲಿದ್ದ ಶಾಸ್ತ್ರಿಗಳ ಮನೆಯ ಹತ್ತಿರ ಹೋದಾಗ ಆಯಾಸದಿಂದ ಸ್ಮೃತಿ ತಪ್ಪಿ ಬಿದ್ದು ಬಿಟ್ಟರು. ಇವರನ್ನು ನೋಡಿ ಸಮೀಪದಲ್ಲಿದ್ದವರು ನೀರನ್ನು ಸಿಂಪಡಿಸಿ ಎಚ್ಚರಗೊಳಿಸಿದರು. ಎಚ್ಚರಗೊಂಡ ವೆಂಕಟರಾಮನ್ ನೆಲದ ಮೇಲೆ ಚೆದರಿ ಬಿದ್ದಿದ್ದ ಸ್ವಲ್ಪ ಆಹಾರವನ್ನು ಆರಿಸಿಕೊಂಡು ತಿಂದು ಅಲ್ಲಿಯೇ ಮಲಗಿ ನಿದ್ರಿಸಿದರು. ಮರುದಿನ ಗೋಕುಲಾಷ್ಟಮಿ. ಮುತ್ತುಕೃಷ್ಣ ಭಾಗವತರೆಂಬ ದೈವ ಭಕ್ತಿಯುಳ್ಳವರೊಬ್ಬರು ತಮ್ಮ ಮನೆಗೆ ಆ ತರುಣನನ್ನು ಆಹ್ವಾನಿಸಿ ಹಬ್ಬದ ಊಟ ಮಾಡಿಸಿದರಲ್ಲದೆ ದೇವರ ನೈವೇದ್ಯಕ್ಕಾಗಿ ಮಾಡಿದ ಸಿಹಿ ತಿಂಡಿಗಳನ್ನು ಪೊಟ್ಟಣ ಕಟ್ಟಿಕೊಟ್ಟರು. ಭಗವಂತರ ಪ್ರೀತಿ ಅದರ ಮತ್ತು ಧಾರಾಳತನದಿಂದ ಉತ್ತೇಜಿತರಾಗಿ ಕಿವಿಯಲ್ಲಿದ್ದ ಚಿನ್ನದ ಕುಂಡಲಗಳನ್ನು ಅವರ ಹತ್ತಿರ ಅಡವಿಟ್ಟು 4 ರೂಪಾಯಿಗಳನ್ನು ಸಾಲವಾಗಿ ಪಡೆದುಕೊಂಡು ಅದರಿಂದ ತಿರುವಣಾಮಲೆಗೆ ಟಿಕೆಟ್ ತೆಗೆದುಕೊಂಡು ರೈಲು ಹತ್ತಿ ಸೆಪ್ಟೆಂಬರ್ ತಿಂಗಳು 1ನೇ ತಾರೀಕು ಪ್ರಾತಃಕಾಲ ತಿರುವಣಾಮಲೆಗೆ ಬಂದು ಸೇರಿದರು. ಆನಂದಾತಿಶಯದಿಂದ ನೇರವಾಗಿ ಬೇಗನೆ ನಡೆದು ಅರುಣಾಚಲೆಯ ದೇವಸ್ಥಾನವನ್ನು ಬಂದು ಸೇರಿದರು. ಆಶ್ಚರ್ಯವೇನೆಂದರೆ ದೇವಸ್ಥಾನದ ಎಲ್ಲಾ ಬಾಗಿಲುಗಳು ತೆರೆದಿದ್ದುದಲ್ಲದೆ ಆ ದಿನ ಜನಸಮೂಹವು ಸ್ವಲ್ಪವೂ ಇರಲಿಲ್ಲ. ಯಾವ ಅಡೆತಡೆಗಳೂ ಇಲ್ಲದೆ ಗರ್ಭಗುಡಿಯನ್ನು ಪ್ರವೇಶಿಸಿ ಅರುಣಾಚಲೇಶ್ವರನಿಗೆ ತನ್ನ ವರದಿಯನ್ನರ್ಪಿಸಿ ಅಭಿನಂದಿಸಿದರು. ತಪೋನಿಷ್ಠ ವಿರಕ್ತ ಜೀವನ. ಅರುಣಾಚಲನಿಗೆ ವರದಿ ಒಪ್ಪಿಸಿ ದೇವಸ್ಥಾನದಿಂದ ಹೊರಗೆ ಬಂದು ಅಯ್ಯನ್ ಕೊಳವನ್ನು ಸಮೀಪಿಸಿದರು. ಕೀಳೂರಿನಲ್ಲಿ ಸಿಕ್ಕಿದ ಸಿಹಿ ತಿಂಡಿಯ ಪೊಟ್ಟಣವನ್ನು ಈ ಕಾಷ್ಟದಂತಿರುವ ದೇಹಕ್ಕೆ ಸಿಹಿ ತಿಂಡಿ ಏತಕ್ಕೆ ಎಂದು ಆ ಪಟ್ಟಣವನ್ನು ಕೊಳದೊಳಕ್ಕೆಸೆದರು. ನಂತರ ಹುಟ್ಟಿದ್ದ ಪಂಚೆಯಲ್ಲಿ ಕೌಪೀನಕ್ಕಾಗುವಷ್ಟು ಬಟ್ಟೆಯನ್ನು ಹರಿದುಕೊಂಡು ಉಳಿದ ಬಟ್ಟೆಯನ್ನು ಯಜ್ಞೋಪವೀತವನ್ನು ಮಿಕ್ಕಿದ ಹಣ ಎಲ್ಲವನ್ನು ಕೊಳದೊಳಕ್ಕೆಸೆದರು. ಇದನ್ನೆಲ್ಲ ನೋಡುತ್ತಿದ್ದ ನಾಯಿಂದನೊಬ್ಬನು ತಲೆಯ ಕೂದಲನ್ನು ತೆಗೆದು ಬಿಡಲೇ ಎಂದಾಗ ಅದಕ್ಕೆ ಸಮ್ಮತಿಸಿ ಮುಂಡವನ್ನು ಮಾಡಿಕೊಂಡಿದ್ದಂತಾಯಿತು. ಆ ನಂತರ ಸ್ನಾನ ಮಾಡಬೇಕಾದ ಅವಶ್ಯಕತೆಯೂ ಅವರಿಗೆ ತೋರಲಿಲ್ಲ. ಇದರ ಅವಶ್ಯಕತೆಯನ್ನು ಪೂರೈಸಲು ಅರುಣಾಚಲನೇ ಅವರು ದೇವಸ್ಥಾನಕ್ಕೆ ಹಿಂದಿರುಗುವಾಗ ಹಾದಿಯಲ್ಲಿ ಘನವಾದ ಮಳೆಯನ್ನು ಬರಿಸಿ ಅವರಿಗೆ ಸ್ನಾನ ಮಾಡಿಸಿದಂತಾಯಿತು. ದೇವಸ್ಥಾನದ ಮಹಾದ್ವಾರವನ್ನು ಪ್ರವೇಶಿಸಿ ಅಲ್ಲಿ 1000 ಕದಂಬ ಮಂಟಪದಲ್ಲಿ ಕುಳಿತು ಧ್ಯಾನಸ್ಥರಾದರು. ಆದರೆ ಹೆಚ್ಚು ಕಾಲ ಅಲ್ಲಿರಲಾಗಲಿಲ್ಲ. ಎಳೆಯ ವಯಸ್ಸಿನ ಸ್ವಾಮಿಯ ವಿರಕ್ತಿಯನ್ನು
ಮೌನವನ್ನು ನೋಡಿದವರೆಲ್ಲರಲ್ಲಿಯೂ ಆಶ್ಚರ್ಯವನ್ನು ಕುತೂಹಲವನ್ನು ಉಂಟು ಮಾಡಿತು. ಹಾಗೂ ಅವರನ್ನು ನೋಡಿದ ತುಂಟ ಹುಡುಗರು ಅವರ ಕಡೆ ಕಲ್ಲೆಸೆಯುವ ಚೆಲ್ಲಾಟವಾಡಲಾರಂಭಿಸಿದರು. ಈ ಉಪದ್ರವದಿಂದ ತಪ್ಪಿಸಿಕೊಳ್ಳಲು ಏಕಾಂತ ಸ್ಥಳವನ್ನು ಹುಡುಕುತ್ತಾ ಅಲ್ಲಿಯೇ ನೆಲಮಹಡಿಯಲ್ಲಿದ್ದ ಪಾತಾಳಲಿಂಗದ ಗರ್ಭಗುಡಿಯೊಳಗೆ ಹೋಗಿ ಧ್ಯಾನಸ್ಥರಾದರು. ಆ ನೆಲಮಾಳಿಗೆಯೊಳಗೆ ಕಗ್ಗತ್ತಲೆ ಕವಿದಿತ್ತು. ಅದರೊಳಗೆ ಪ್ರವೇಶಿಸುವ ಧೈರ್ಯವನ್ನು ಯಾರು ಮಾಡುವಂತಿರಲಿಲ್ಲ. ಇದೇ ಸರಿಯಾದ ಏಕಾಂತ ಸ್ಥಳವೆಂದು ಪರಿಗಣಿಸಿ ಆತ್ಮಾನಿಷ್ಠಾನುಭೂತಿಯಲ್ಲಿ ತಲೀನಾಗಿದ್ದು ಬಿಟ್ಟರು. ಅಲ್ಲಿ ಅವರು ಎಷ್ಟು ದಿನಗಳು ಆತ್ಮಾನಿಷ್ಠಾನುಭೂತಿಯಲ್ಲಿ ಕಳೆದರೋ ಯಾರಿಗೂ ತಿಳಿಯದು. ಕೊನೆಗೆ ಒಂದು ದಿನ ಅವರು ಅಲ್ಲಿರುವುದು ಹೇಗೋ ಬಹಿರಂಗವಾಯಿತು. ಅವರ ಮಹಿಮೆಯನ್ನು ತಿಳಿದು ಆಗಾಗ ನೆಲಮಾಳಿಗೆಯೊಳಗಿದ್ದ ಪಾತಾಳಲಿಂಗದ ಗುಂಡಿಯೊಳಗೂ ಹೊರಗೆ ಹೋಗಿ ಬರುತ್ತಿದ್ದ ಶ್ರೀ ಶೇಷಾದ್ರಿ ಸ್ವಾಮಿಗಳು ಒಂದು ದಿನ ವೆಂಕಟಾಚಲ ಮೊದಲಿಯಾರವರಿಗೆ ಹೇಳಲು ಅವರು ಕೆಲವು ಸಾಧುಗಳ ಸಹಾಯದಿಂದ ಬಾಲಯೋಗಿಯನ್ನು ಎತ್ತಿಕೊಂಡು ಹೊರಗೆ ತಂದರು. ಅಂದಿನಿಂದ ಅವರನ್ನು ಬ್ರಾಹ್ಮಣ ಸ್ವಾಮಿ ಎಂದು ಎಲ್ಲರನ್ನೂ ಕರೆಯಲಾರಂಭಿಸಿದರು. ಆ ನೆಲಮಹಡಿಯಲ್ಲಿದ್ದ ಪಾತಾಳಲಿಂಗದ ಕಗ್ಗತ್ತಲೆಯ ನೆಲಮಾಳಿಗೆಯೊಳಗೆ ಧ್ಯಾನಮಗ್ನರಾಗಿದ್ದರ ದೃಶ್ಯವೂ ಎಲ್ಲವೂ ಖಚಿತಗೊಳಿಸಿತು. ಹಿಂದಿನ ಕಾಲದಲ್ಲಿ ವಾಲ್ಮೀಕಿ ಮುನಿಗಳು ಅವರ ಮೇಲೆ ಗೆದ್ದಲಿನ ಹುತ್ತವೆಂದು ಮುಚ್ಚಿ ಹೋದದ್ದನ್ನು ತಿಳಿಯದೆ ವರ್ಷಗಟ್ಟಲೆ ತಪಸ್ಸು ಮಾಡುತ್ತಿದ್ದರೆಂದು ಹೇಳುತ್ತಾರೆ. ಅದನ್ನು ಹೋಲುವಂತಿತ್ತು ಬ್ರಾಹ್ಮಣ ಸ್ವಾಮಿಯ ತಪಸ್ಸು. ಆ ಕಗ್ಗತ್ತಲೆಯ ಗರ್ಭಗುಡಿಯೊಳಗೆ ಯೋಗ ನೆಲೆಯಲ್ಲಿರುತ್ತಿದ್ದ ಬ್ರಾಹ್ಮಣ ಸ್ವಾಮಿಯ ದೇಹವು ಕ್ರಿಮಿಕೀಟಗಳ ಆಹಾರವಾಗಿತ್ತು. ಕ್ರಿಮಿಕೀಟಗಳ ಕಡಿತದಿಂದ ಹುಣ್ಣಾಗಿ ಕೀವು ರಕ್ತಗಳ ಸ್ರಾವದಿಂದ ಅವರು ಕುಳಿತಿದ್ದ ನೆಲವು ಬಣ್ಣಗೇಡಾಗಿತ್ತು. ತನ್ನ ಶರೀರಕ್ಕೆ ಸಂಬಂಧಿಸಿದ ನೋವಿನ ತೊಡಕು ತೊಂದರೆಗಳ ಪರಿಜ್ಞಾನವೇ ಅವರಿಗೆ ಇರುತ್ತಿರಲಿಲ್ಲ. ಈ ಪಾತಾಳಲಿಂಗದ ಗುಡಿಯ ಶ್ರೀ ಮಹರ್ಷಿಗಳು ತಪಸ್ಸು ಮಾಡಿದ ಅನೇಕ ಸ್ಥಳದಲ್ಲಿ ಮೊಟ್ಟ ಮೊದಲನೆಯದು ಈಗ ಜೀರ್ಣೋದ್ಧಾರವಾಗಿ ದಿನವೂ ಪೂಜಾದಿಗಳು ನಡೆಯುತ್ತಿರುವುದು ಬ್ರಾಹ್ಮಣ ಸ್ವಾಮಿಯ ನಿಷ್ಠಾನುಭೂತಿಯ ನೆಲವನ್ನು ಹರಿತ. ಅಲ್ಲಿಂದ ಸಾಧು ಸಂತರು ಗೌರವದಿಂದಲೂ ಭಕ್ತಿ ಭಾವದಿಂದಲೂ ಕಂಡು ಅವರ ಯೋಗಕ್ಷೇಮವನ್ನು ನೋಡಲಾರಂಭಿಸಿದರು. ಬ್ರಾಹ್ಮಣ ಸ್ವಾಮಿಯು ಆಗಿಂದಾಗ ಸ್ಥಳಾಂತರಿಸುತ್ತಿದ್ದರು. ಪಾತಾಳಲಿಂಗದ ನಂತರ ಸುಬ್ರಹ್ಮಣ್ಯ ಸ್ವಾಮಿಯ ಗುಡಿಯ ಬಳಿ ಕೆಲವು ವಾರಗಳನ್ನು ಕಳೆದರು. ಆ ನಂತರ ಹತ್ತಿರವೇ ಇದ್ದ ಹೂವಿನ ತೋಟದಲ್ಲಿ ಕೆಲವು ಕಾಲ ಉಳಿದು ವಾಹನ ಮಂಟಪದಲ್ಲಿ ಸ್ವಲ್ಪ ಕಾಲವಿದ್ದರು. ಅಲ್ಲಿಂದ ಮುಂದೆ ಮಂಗೈ ಪಿಳೆಯಂಗರ್ ದೇವಾಲಯಕ್ಕೆ ತೆರಳಿದರು. ಅವರು ಎಲ್ಲಿದ್ದರೂ ಸಾಧುಗಳು ಕೆಲವರು ಅವರ ದೇಹ ಸಂರಕ್ಷಣೆಗಾಗಿ ಅವರ ಹತ್ತಿರವೇ ಇರುತ್ತಿದ್ದರು. ಬ್ರಾಹ್ಮಣ ಸ್ವಾಮಿಯು ತಪಸ್ಸಿನ ಮಹಿಮೆಯನ್ನು ಅರಿತಿದ್ದ ಉದ್ದಂಡಿ ನಾಯನ್ನರ್ ಎಂಬುವರು ಅವರಿಂದ ಆತ್ಮಜ್ಞಾನದ ಉಪದೇಶವನ್ನು ಪಡೆಯಬೇಕೆಂದು ಹೆಚ್ಚು ಆಸಕ್ತಿಯಿಂದ ಅವರಿಗೆ ಸೇವೆ ಮಾಡುತ್ತಿದ್ದರು. ಆದರೂ ಕೆಲವು ನಿಮಿಷಗಳಿಂದ ಅವರಿಗೆ ತೊಂದರೆಯೂ ತಪ್ಪಲಿಲ್ಲ. ನಾಯನ್ನರ್ ಇಲ್ಲದಿದ್ದ ಸಮಯದಲ್ಲಿ ತುಂಟ ಹುಡುಗರುಗಳಿಂದ ಉಪದ್ರಾಸವಾಗುತ್ತಿತ್ತು. ಆದರೆ ಬ್ರಾಹ್ಮಣ ಸ್ವಾಮಿಯು ಮಾತ್ರ ಯಾವ ಪ್ರತಿಕ್ರಿಯೆಯನ್ನೂ ಮಾಡದೆ ಶಾಂತ ಚಿತ್ತದಿಂದ ಇರುತ್ತಿದ್ದರು. ದಿನೇ ದಿನೇ ಸ್ವಾಮಿಗಳ ಮಹಿಮೆಯು ಹರಡುತ್ತಿದ್ದಂತೆ ಅವರ ದರ್ಶನಕ್ಕಾಗಿ ಬಂದು ಹೋಗುವ ಭಕ್ತರುಗಳ ಸಂಖ್ಯೆ ಹೆಚ್ಚಾಯಿತು. ಇದರಿಂದ ತುಂಟ ಹುಡುಗರ ಕ್ರೂರ ವರ್ತನೆಯು ನಿಂತಂತಾಯಿತಾದರೂ ಅಲ್ಲಿಯ ಶಾಂತ ವಾತಾವರಣಕ್ಕೆ ಭಂಗ ಬಂದ ಉಪದ್ರವವೇ ಹೆಚ್ಚಾಯಿತು. ಅವರಿಗೆ ಸೇವೆ ಮಾಡುತ್ತಿದ್ದ ಹಿತೈಷಿಗಳ ಪ್ರಾರ್ಥನೆಯನ್ನು ಮನ್ನಿಸಿ ತಿರುವಣ್ಣಾಮಲೆಗೆ ಹೀಗೆ ಹತ್ತಿರದಲ್ಲೇ ಇದ್ದ ಗುರುಮೂರ್ತಂ ದೇವಾಲಯಕ್ಕೆ ಬಂದು ಅಲ್ಲಿಯೇ 18 ತಿಂಗಳ ಕಾಲ ಸಮಾಧಿ ನಿಷ್ಠೆಯಲ್ಲಿ ಮೌನದಿಂದಿದ್ದರು. ಹೆತ್ತಮ್ಮನಿಗೆ ಕರೆ ಮುಟ್ಟಿತು. ಹಿಂದೆ ಗುರುಮೂರ್ತಂ ದೇವಾಲಯದಲ್ಲಿದ್ದಾಗಲೇ ಸ್ವಾಮಿಗಳ ಪೂರ್ವೋತ್ತರದ ಗುಟ್ಟು ರಟ್ಟಾಯಿತು. ಭಕ್ತರೊಬ್ಬರು ಒಂದು ದಿನ ಸ್ವಾಮಿಗಳನ್ನು ಪೂಜಿಸಲು ಎಲ್ಲಾ ಮಾರ್ಪಾಡುಗಳನ್ನು ಮಾಡಿಕೊಂಡರು. ಆದರೆ ಅದಕ್ಕೆ ಮುಂಚೆಯೇ ಸ್ವಾಮಿಗಳು ಇಲ್ಲಿಂದ ಪಕ್ಕದ ಗೋಡೆಯ ಮೇಲೆ ಬರೆದಿದ್ದ ಕೆಲವು ವಾರ್ತೆಗಳು ಹೀಗಿತ್ತು: ಇದಕ್ಕೆ, ಅಂದರೆ ಈ ದೇಹಕ್ಕೆ ಸೇವೆಯೂ ಇದುವೆ, ಅಂದರೆ ಆಹಾರ ನೈವೇದ್ಯ ಸೇವೆಯಷ್ಟೇ ಸಾಕು ಎಂದು. ಇದನ್ನು ಓದಿದ ಭಕ್ತರು ಮಾಡುವುದರಲ್ಲಿದ್ದ ಪೂಜಾ ಸೇವೆಯೂ ನಿಂತಿತು. ಆದರೆ ಸ್ವಾಮಿಗಳಿಗೆ ಓದು ಬರಹ ತಿಳಿಯುವುದೆಂದು ವ್ಯಕ್ತವಾಯಿತು. ಇದು ತಿಳಿದುಕೊಂಡೆಯೇ ಪ್ರತಿದಿನವೂ ಪ್ರಾತಃ ಕಾಲ ದರ್ಶನಕ್ಕಾಗಿ ಬರುತ್ತಿದ್ದವರೊಬ್ಬರು ಸ್ವಾಮಿಗಳ ಪೂರ್ವೋತ್ತರಗಳನ್ನು ತಿಳಿದುಕೊಳ್ಳಲು ಪ್ರಯತ್ನ ಪಟ್ಟರು. ಒಂದು ದಿನ ಅವರು ಸ್ವಾಮಿಗಳ ಪೂರ್ವ ಪರಿಚಯವೂ ತಿಳಿದ ಹೊರತು ಆ ಜಾಗವನ್ನು ಬಿಟ್ಟು ಹೋಗುವುದಿಲ್ಲವೆಂದು ಸಂಕಲ್ಪ ಮಾಡಿ ಅವರ ಮುಂದೆ ಕುಳಿತು ಬಿಟ್ಟರು. ಆಗ ಸ್ವಾಮಿಗಳು ಒಂದು ಕಾಗದ ತುಂಡಿನ ಮೇಲೆ ವೆಂಕಟರಾಮನ್ ತಿರುಚುವಳ್ಳಿ ಎಂದು ಬರೆದು ತೋರಿಸಿದರು. ಅದನ್ನು
ಓದಿ ನೋಡಿದ ಭಕ್ತರಿಗೆ ತಿರುಚುವಳ್ಳಿ ಎಂಬ ಊರು ಎಲ್ಲಿರುವುದೆಂದು ತಿಳಿಯಲಿಲ್ಲ. ಆಗ ಸ್ವಾಮಿಗಳು ಹತ್ತಿರದಲ್ಲಿದ್ದ ಪೆರಿಯ ಪುರಾಣಂ ಎಂಬ ಪುಸ್ತಕದಲ್ಲಿ ಸುಂದರಮೂರ್ತಿ ಸ್ವಾಮಿಗಳಿಂದ ಸುತ್ತಿಸಲ್ಪಟ್ಟ ತಿರುಚುವಳ್ಳಿ ಎಂಬ ದಿವ್ಯ ಸ್ಥಳವನ್ನು ತೋರಿಸಿದರು. ಸ್ವಾಮಿಗಳ ಪೂರ್ವ ಪರಿಚಯದ ವಿಷಯವು ತಿಳಿದ ಕೂಡಲೇ ಊರಲ್ಲೆಲ್ಲ ಹರಡಿ ಮಧುರೈವರೆಗೂ ಹೋಯಿತು. ಸ್ವಾಮಿಗಳನ್ನು ಪೂಜಿಸಲು ಪ್ರಯತ್ನ ಪಟ್ಟ ಭಕ್ತರಾದ ಕುಂದ್ರಕುಂಡಿ ತಂಬಿರಾನ್ ಎಂಬುವರು ಮಧುರೈನಲ್ಲಿರುವ ಒಂದು ಮಠದಲ್ಲಿ ಸ್ವಾಮಿಗಳ ಮಹಿಮೆಯನ್ನು ಕುರಿತು ಪ್ರಶಂಸೆ ಮಾಡಿ ಒಂದು ಪ್ರವಚನ ಮಾಡಿದರು. ಇದನ್ನು ಕೇಳಿದ ಹುಡುಗನೊಬ್ಬನು ಬಂಧುಗಳೊಬ್ಬರ ಹತ್ತಿರ, ನಮ್ಮ ವೆಂಕಟರಾಮನ್ ತಿರುವಣಮಲೈನಲ್ಲಿ ಒಬ್ಬ ದೊಡ್ಡ ಯಾಗಿರುವನಂತೆ ಎಂದು ಹೇಳಿದನು. ಸ್ವಾಮಿಗಳ ಚಿಕ್ಕಪ್ಪರಾದ ನಲ್ನಯ್ಯಪ್ಪನಯ್ಯರ್ ಕೂಡಲೇ ತಿರುವಣಾಮಲೈಗೆ ಪ್ರಯಾಣ ಮಾಡಿದರು. ಆ ಸಮಯದಲ್ಲಿ ಸ್ವಾಮಿಗಳು ಗುರುಮೂರ್ತಂಗೆ ಹತ್ತಿದಲ್ಲೇ ಇದ್ದ ಮಾವಿನ ತೋಪಿನಲ್ಲಿ ಸದಾಕಾಲ ಆತ್ಮನಿಷ್ಠೆಯಲ್ಲಿರುತ್ತಿದ್ದರು. ಆ ತೋಪಿನ ಮಾಲೀಕನು ಸ್ವಾಮಿಗಳ ಏಕಾಂತಕ್ಕೆ ಭಂಗ ಬರದಿರಲು ಯಾರನ್ನೂ ಆ ತೋಪಿನೊಳಗೆ ಬಿಡುತ್ತಿರಲಿಲ್ಲ. ನಲ್ಮಯ್ಯಪ್ಪರ್ ಮೊದಲು ಒಂದು ಚೀಟಿ ಬರೆದು ಕಳುಹಿಸಿ ಅನುಮತಿ ಪಡೆದು ತೋಪಿನೊಳಗೆ ಹೋದರು. ಅಲ್ಲಿ ಸ್ವಾಮಿಗಳಿದ್ದ ಅವಸ್ಥೆಯ ನೋಡಿ ಅವರ ಮನಸ್ಸು ಕರಗಿ ಹೋಯಿತು. ಸ್ವಾಮಿಯ ದೇಹವು ಮಲಿನವಾಗಿ ಕೂದಲೆಲ್ಲ ಜಡೆಗಟ್ಟಿದವು, ಉಗುರುಗಳೆಲ್ಲ ಉದ್ದುದ್ದವಾಗಿ ಬೆಳೆದು ಅಂಕುಡೊಂಕಾಗಿದ್ದವು. ಆದರೂ ನಲ್ಮಯ್ಯಪ್ಪರ್ ತಮ್ಮನ್ನು ಸುಧಾರಿಸಿಕೊಂಡರು. ತಮ್ಮ ಕುಟುಂಬದ ವ್ಯಕ್ತಿಯೊಬ್ಬರು ಇಷ್ಟು ಉನ್ನತ ಜ್ಞಾನ ನೆಲೆಯಲ್ಲಿರುವುದನ್ನು ಕಂಡು ಸಂತೋಷಪಟ್ಟರು. ಅವರು ಸ್ವಾಮಿಗಳನ್ನು ತಮ್ಮ ಜೊತೆಯಲ್ಲಿ ಊರಿಗೆ ಹಿಂತಿರುಗಬೇಕೆಂದು ಅಲ್ಲಿ ತಮ್ಮ ಹತ್ತಿರದಲ್ಲೇ ಇದ್ದರೆ ಸ್ವಾಮಿಗಳ ಸೌಖ್ಯವನ್ನು ಯಾವ ಕುಂದುಕೊರತೆಯೂ ಇಲ್ಲದೆ ನೋಡಿಕೊಳ್ಳಲು ಅನುವಾಗುವುದೆಂದು ಹೇಳಿದರು. ಆದರೆ ಇದಕ್ಕೆ ಮೌನದಿಂದ ಸ್ವಾಮಿಗಳಿಂದ ಯಾವ ಪ್ರತಿಕ್ರಿಯೆಯೂ ಬರಲಿಲ್ಲ. ಅವರ ಕರುಣಾಪೂರ್ಣ ದೃಷ್ಟಿಯಲ್ಲಿ ಯಾವ ಬದಲಾವಣೆಯೂ ಆಗಲಿಲ್ಲ. ಹೀಗಾಗಿ ಚಿಕ್ಕಪ್ಪನವರಿಗೆ ಊರಿಗೆ ಹಿಂತಿರುಗುವುದನ್ನು ಬಿಟ್ಟರೆ ಬೇರೆ ಯಾವ ದಾರಿಯೂ ಇರಲಿಲ್ಲ. ಪ್ರಯತ್ನದಲ್ಲಿ ವಿಫಲರಾದರು. ವೆಂಕಟರಾಮನನ್ನು ನೇರವಾಗಿ ನೋಡಿದ್ದೇವಲ್ಲ ಎಂಬ ತೃಪ್ತಿ ಊರಿಗೆ ಹಿಂತಿರುಗಿ ವೆಂಕಟರಾಮನನ್ನು ಇನ್ನು ಮೇಲೆ ಊರಿಗೆ ಹಿಂತಿರುಗುವುದು ಕಷ್ಟವೆಂದು ತಾಯಿ ಆಳಗಮ್ಮನಿಗೆ ತಿಳಿಸಿಬಿಟ್ಟರು. ಆದರೇನು, ಹೆತ್ತ ತಾಯಿಯ ಮನಸ್ಸು ಆ ನಿರ್ಧಾರವನ್ನು ಅಷ್ಟು ಸುಲಭವಾಗಿ ಒಪ್ಪುವುದೇ? ಮಾತೆಯ ಆಗಮನ. ಹಿರಿಯ ಮಗ ನಾಗಸ್ವಾಮಿಗೆ ರಜಾ ಸಿಕ್ಕಿದೊಡನೆಯೇ ಅವರ ಜೊತೆಯಲ್ಲಿ ಆಳಗಂನ ತಿರುವಣಾಮಲೈಗೆ ಬಂದರು. ಆಗ ಸ್ವಾಮಿಯು ಪವಳಕುಂದ್ರುವಿನಲ್ಲಿ ಒಂದು ದೇವಾಲಯದಲ್ಲಿರುವುದನ್ನು ತಿಳಿದು ಅಲ್ಲಿಗೆ ಹೋದಾಗ ಬ್ರಾಹ್ಮಣ ಸ್ವಾಮಿಯು ಆ ದೇವಾಲಯದ ಹತ್ತಿರದಲ್ಲಿದ್ದ ಒಂದು ಬಂಡೆಯ ಮೇಲೆ ಮಲಗಿದ್ದುದನ್ನು ಕಂಡರು. ಕೂಡಲೇ ಅವರ ಗುರಿತು ಹಿಡಿದು ನಮ್ಮ ಜೊತೆ ಊರಿಗೆ ಹಿಂತಿರುಗಿ ಬರಬೇಕೆಂದು ಅಂಗಲಾಚಿ ಬೇಡಿಕೊಂಡರು. ಆದರೇನು, ಮನವೊಲಿಸುವುದರಲ್ಲಿ ತಾಯಿಯ ಮಮತೆಯೂ ನುಡಿಯೂ ಚಿಕ್ಕಪ್ಪನು ಪಟ್ಟ ಪ್ರಯತ್ನದಂತೆಯೇ ವಿಫಲವಾಯಿತು. ಆದರೂ ಅಷ್ಟಕ್ಕೆ ಸುಮ್ಮನಿರದೆ ನಾಗಸ್ವಾಮಿಯೊಡನೆ ದಿನವೂ ಸ್ವಾಮಿಯ ಬಳಿ ಬಂದು ಹಲವು ರೀತಿಯಲ್ಲಿ ಪ್ರಯತ್ನಿಸಿ ನೋಡಿದರು. ಪ್ರೀತಿ ವಾತ್ಸಲ್ಯದಿಂದ ಕೇಳಿಕೊಂಡರು, ದೈನ್ಯದಿಂದ ಬೇಡಿಕೊಂಡರು, ಅತ್ತರೂ ಯಾವುದೂ ಫಲಕಾರಿಯಾಗಲಿಲ್ಲ. ಸ್ವಾಮಿಯ ಮೌನವೊಂದೇ ಎಲ್ಲದಕ್ಕೂ ಉತ್ತರವಾಗಿತ್ತು. ನಿರಾಶಳಾದ ಆಳಗಮ್ಮನು ಅಲ್ಲಿಗೆ ದರ್ಶನಕ್ಕೆ ಬಂದಿದ್ದವರನ್ನು ವಿನಯದಿಂದ ಸ್ವಾಮಿಯ ಮನಸ್ಸನ್ನು ಒಲಿಸಿರೆಂದು ಅಂಗಲಾಚಿ ಬೇಡಿಕೊಂಡರು. ಆಗ ಅಲ್ಲಿ ನೆರೆದಿದ್ದವರು ಸ್ವಾಮಿಗಳನ್ನು ಏನಾದರೂ ಉತ್ತರವನ್ನು ಲಿಖಿತ ಮೂಲಕವಾಗಿ ಆದರೂ ತಾಯಿಗೆ ಕರುಣಿಸಬೇಕೆಂದು ಒತ್ತಾಯಿಸಿದಾಗ ಸ್ವಾಮಿಗಳು ಒಂದು ಕಾಗದದ ತುಂಡಿನ ಮೇಲೆ ಈ ರೀತಿ ಬರೆದು ತೋರಿಸಿದರು: ಅವರವರ ಪ್ರಾರಬ್ಧಕ್ಕನುಗುಣವಾಗಿ ಅಲ್ಲಲ್ಲಿದ್ದು ವಿಧಾತನು ಆಡಿಸುತ್ತಾನೆ ಎಂದು ನಡೆಯುವುದು ಎಷ್ಟು ಪ್ರಯತ್ನಿಸುವುದು ನಡೆಯದೇ ಇರುವುದಿಲ್ಲ. ಅವರವರ ಪ್ರಾರಬ್ಧಕ್ಕನುಗುಣವಾಗಿ ಅಲ್ಲಲ್ಲಿದ್ದು ವಿಧಾತನು ಆಡಿಸುತ್ತಾನೆ ಎಂದು ನಡೆಯದಿರುವುದು ಎಷ್ಟು ಪ್ರಯತ್ನಿಸಿದರೂ ನಡೆಯುವುದಿಲ್ಲ. ನಡೆಯುವುದು ಎಷ್ಟು ಪ್ರಯತ್ನಿಸಿದರೂ ನಡೆಯದೇ ಇರುವುದಿಲ್ಲ. ಇದೇ ದೃಢವು. ಆದ್ದರಿಂದ ಮೌನದಿಂದಿರುವುದೇ ಮೇಲು.
ಇದನ್ನು ಓದಿದ ಮೇಲೆ ತಾಯಿಗೆ ಏನು ಮಾಡಲು ತೋಚಲಿಲ್ಲ. ನಾಗಸ್ವಾಮಿಯ ರಜವು ಮುಗಿಯುತ್ತಾ ಬಂದದ್ದರಿಂದ ಇನ್ನೊಬ್ಬರು ನಿರಾಶೆಯಿಂದ ಖಿನ್ನ ಮನಸ್ಸರಾಗಿ ಮಧುರೆಗೆ ಹಿಂತಿರುಗಿದರು. ಬ್ರಾಹ್ಮಣ ಸ್ವಾಮಿಯ ಪಳಕಂದ್ರು ದೇವಾಲಯವನ್ನು ಬಿಟ್ಟು ಬೆಟ್ಟದ ಮೇಲಿದ್ದ ಗುಹೆಗಳಿಗೆ ವಾಸ ಮಾಡತೊಡಗಿದರು. ಅವರು ವಿರೂಪಾಕ್ಷ ಗುಹೆಯಲ್ಲಿದ್ದಾಗ ಆ ಮಠದ ಮುಖ್ಯಸ್ಥರೊಬ್ಬರು ಸ್ವಾಮಿಗಳನ್ನು ದರ್ಶಿಸಲು ಬರುವವರಿಂದ ಹಣ ವಸೂಲು ಮಾಡುತ್ತಿದ್ದರು ಆರಂಭಿಸಿದರು. ಆಗ ಸ್ವಾಮಿಗಳು ಆ ಗುಹೆಯ ಹೊರಗೆ ಬಂದು ಸ್ವಲ್ಪ ದೂರದಲ್ಲಿ ಅಂಗಳದಲ್ಲಿರಲಾರಂಭಿಸಿದರು. ಆದರೂ ಹಣ ವಸೂಲು ಮಾಡುವುದು ನಿಲ್ಲಲಿಲ್ಲ. ಆಗ ಸ್ವಾಮಿಗಳು ಆ ಪ್ರದೇಶವನ್ನೇ ಬಿಟ್ಟು ಬೇರೊಂದು ಗುಹೆಯನ್ನು ಹುಡುಕಲು ಹೋದರು. ಆಗ ಹಣ ವಸೂಲು ಮಾಡುತ್ತಿದ್ದರೂ ತಮ್ಮ ತಪ್ಪನ್ನು ತಿಳಿದುಕೊಂಡು ಕ್ಷಮೆಯಾಚನೆ ಮಾಡಿದ್ದರಿಂದ ಸ್ವಾಮಿಯು ವಿರೂಪಾಕ್ಷ ಗುಹೆಗೆ ಹಿಂತಿರುಗಿ ಬಂದು ವಾಸ ಮಾಡಲಾರಂಭಿಸಿದರು. ಈ ವಿರೂಪಾಕ್ಷ ಗುಹೆಯಲ್ಲಿದ್ದಾಗಲೇ ಒಂದು ದಿನ ಗಿರಿ ಪ್ರದಕ್ಷಿಣೆ ಮಾಡುತ್ತಾ ಭಕ್ತಿ ಸಾಗರ ತುಂಬಿ ತುಳುಕುವ ಅರುಣಾಚಲ ಅಕ್ಷರಮಣಲೈ ಎಂದು ರಚಿಸಿದರು. ಸ್ವಾಮಿಗಳ ಜೊತೆಯಲ್ಲಿದ್ದ ಸಾಧು ಸಂತರು ಭಿಕ್ಷೆಗಾಗಿ ಊರಿನೊಳಗೆ ಹೋಗುತ್ತಿದ್ದಾಗಲೆಲ್ಲ ಈ ಸ್ತುತಿಯನ್ನೇ ಹಾಡಿಕೊಂಡು ಹೋಗುತ್ತಿದ್ದರು. ಆದರೆ ಅಲ್ಲಿ ಬೇಸಿಗೆಯ ಬಿಸಿಲಿನ ತಾಪವು ಹೆಚ್ಚಾಗಿರಲು ಸ್ವಲ್ಪ ತಂಪಾದ ಮುಲೈಪಾಲ್ ತೀರ್ಥದ ಹತ್ತಿರವಿದ್ದ ಮಾವಿನ ಮರದ ಗುಹೆಗೆ ಬಂದು ಇರಲಾರಂಭಿಸಿದರು. ಮಾಸ್ಟರ್, ಇನ್ನು ಎಷ್ಟಿದೆ? ಮುಗಿತಾ? ಚಾಪ್ಟರ್ ಏನಾದ್ರು ಇದೆಯಾ? ಇದೆ ಸರ್, ಒಂದು ವರ್ಷ ಓಕೆ, ಭಾಗದಲ್ಲಿ ಹೇಳ್ತೀನಿ ನಾನು. ನೆಕ್ಸ್ಟ್ ನೆಕ್ಸ್ಟ್ ಹೌದು ಸರ್. ಓಕೆ, ಥ್ಯಾಂಕ್ ಯು, ನಮಸ್ತೆ. ತುಂಬಾ ಚೆನ್ನಾಗಿತ್ತು ಮೇಡಮ್, ತುಂಬಾ ಹೈ ಎನರ್ಜಿ ಇತ್ತು. ಆಮೇಲೆ ತುಂಬಾ ಚೆನ್ನಾಗಿದೆ. ಮಹರ್ಷಿಯವರು ಹಿಂಗೆ ಅವರು ಅರುಣಾಚಲ ಪ್ರದೇಶಕ್ಕೆ ಮತ್ತೆ ಅವ್ರ ತಾಯಿ ಬರ್ತಾರೆ ಅವ್ರ ಜೊತೆಗೆ. ಅವ್ರಿಗೆ ತಾಯಿ ಇದೆ ಮುಂದಿನ ಭಾಗದಲ್ಲಿ ನಾನು ಹೇಳ್ತೀನಿ. ಅವ್ರಿಗೆ 12-13 ಗಂಟೆ ಕಾಲ ಅವ್ರ ತಾಯಿನ ಹೆಂಗೆ ಮಾಡಿದ್ರು ಇಲ್ಲ ನಾನು ಅಲ್ಲ, ನಿಮ್ಮೊಳಗೆ ಇಂಥ ಶಕ್ತಿ ಇದೆ ಅಂತ ನಮ್ಗೆ ಗೊತ್ತಾಗ್ಲಿಲ್ಲ, ಇವತ್ತೇ ಗೊತ್ತಾಗಿತ್ತು. ಅಲ್ಲ, ರಮಣ ಮಹರ್ಷಿಗಳ ಬಗ್ಗೆ ಪ್ರತಿಯೊಬ್ಬರು ತಿಳ್ಕೊಳ್ಳೇಬೇಕು. ಇದೊಂದು ಅವಕಾಶ ನಮಗೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಅನಂತ ಕೋಟಿ ಧನ್ಯವಾದಗಳು. ಓಕೆ. ಥ್ಯಾಂಕ್ ಯು.